ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವರೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಚನ 9ರ ಮೇಲ್ಪಟ್ಟು. ಈ ದಿನದ ಟೈಟಲ್ ನೋಡುವುದಾದರೆ, ದೇವರೊಡನೆ ಸತ್ಸಂಬಂಧಿತರು ಯಾರು, ದೇವರೊಡನೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿರುವವರು ಯಾರು, ಅಥವಾ ದೇವರ ಮೆಚ್ಚುಗೆಗೆ ಪಾತ್ರರಾದವರು ಯಾರು, ಅಥವಾ ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳಲು ಯೋಗ್ಯರು ಯಾರು, ದೇವರೊಡನೆ ಸತ್ಸಂಬಂಧ ಉಳ್ಳವರು ಯಾರು ಎಂಬುದರ ಬಗ್ಗೆ ವಿವರಣೆಯನ್ನು ನೋಡುತ್ತೇವೆ. ಓಕೆ, 3:9. ಹಾಗಾದರೆ ಯಹೂದ್ಯರಾದ ನಾವು ಇತರರಿಗಿಂತಲೂ ಶ್ರೇಷ್ಠರೋ? ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಇತರರೇ ಆಗಲಿ ಎಲ್ಲರೂ ಪಾಪದ ಆಳ್ವಿಕೆಗೆ ಅಧೀನರು. ಇದನ್ನು ನಾನು ಈಗಾಗಲೇ ಸ್ಪಷ್ಟೀಕರಿಸಿದ್ದೇನೆ. ಇಲ್ಲಿ ಸಂತ ಪೌಲ ಹೊಸ ಒಡಂಬಡಿಕೆ, ಯೇಸುವಿನ ಮಾರ್ಗ, ಜೀವದ ಮಾರ್ಗ, ವಿಶ್ವಾಸದ ಮಾರ್ಗ, ರಕ್ಷಣೆಯ ಮಾರ್ಗ ಎಂದು ಯೇಸುವಿನ ಕುರಿತು ಯಹೂದ್ಯರಿಗೂ ಅನ್ಯ ಜನರಿಗೂ ಹೇಗಾದರೂ ಸರಿ ಅವರು ಯೇಸುವನ್ನು ನಂಬಬೇಕೆಂದು ಅವರಿಗೆ ಬೋಧನೆ ಮಾಡುವ ಸಮಯದಲ್ಲಿ ರೋಮನರಿಗೆ ಬರೆದ ಈ ಪತ್ರ ಅಲ್ಲಿ ನೆಲೆಸಿದ್ದ ಯಹೂದ್ಯರನ್ನು ಕುರಿತು ಬರೆದದ್ದಾಗಿದೆ. ಆದರೂ ಅದು ನಮಗೂ ಅನ್ವಯಿಸುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರ ಒಂದೊಂದು ವಾಕ್ಯ ನಮಗೂ ಸಹ ಅನ್ವಯಿಸುವಂಥದ್ದು, ನಮಗಾಗಿ ಬರೆಯಲ್ಪಟ್ಟದ್ದಾಗಿದೆ. ಆಶೀರ್ವಾದದ ವಚನಗಳು ನಮಗೆ, ಕೆಲವು ಉದಾಹರಣೆಗಳು, ಕಷ್ಟಗಳು, ಸಂಕಟಗಳು ನಮಗೆ ಮುನ್ನೆಚ್ಚರಿಕೆಗಾಗಿ. ಇದೆಲ್ಲ ಈಗಾಗಲೇ ಬರೆಯಲ್ಪಟ್ಟಿದೆ ನಮ್ಮ ಮುನ್ನೆಚ್ಚರಿಕೆಗಾಗಿ. ಓಕೆ, ಆಧ್ಯಾತ್ಮಿಕ ಬೆಳವಣಿಗೆಗಾಗಿ. ನಾವು ಯಹೂದ್ಯರು ಅಂತ ಜನ ಹೇಳ್ಕೊಳ್ಳುವಾಗ ಆತ ಹೇಳ್ತಾನೆ, ನೀವು ಹಾಗಾದ್ರೆ ಯಹೂದ್ಯ ಅಂತ ಹೆಸರು ಪಡೆದುಕೊಂಡ ಮಾತ್ರಕ್ಕೆ ಅವನು ಶ್ರೇಷ್ಠನಾ? ನಾನು ಹೇಳ್ದೆ, ಯಹೂದ್ಯ ಅನ್ನೋ ಜಾಗದಲ್ಲಿ ಯಾರ ಹೆಸರು ಹಾಕ್ಬೇಕು? ಕ್ರೈಸ್ತ. ಓಕೆ, ಕ್ರಿಸ್ತರು ಎನ್ನುವ ಹೆಸರನ್ನ ಪಡೆದುಕೊಂಡ ಮಾತ್ರಕ್ಕೆ ನಾವು ಬೇರೆ ಜನರಿಗಿಂತ ಶ್ರೇಷ್ಠರಾಗಿದ್ದೇವಾ? ಅದಕ್ಕೆ ಹೇಳ್ತಾರೆ, ಎಂದಿಗೂ ಇಲ್ಲ. ಯಹೂದ್ಯರೇ ಆಗಲಿ ಇತರರೇ ಆಗಲಿ ಎಲ್ಲರೂ ಪಾಪದ ಆಳ್ವಿಕೆಗೆ ಅಧೀನರು. ಇವತ್ತು ನೋಡಿ, ನಾವು ಯೇಸು ನಾಮದಲ್ಲಿ ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟರೂ ಸಹ ಅನೇಕ ಪಾಪಗಳಿಗೆ ನಾವು ಪದೇ ಪದೇ ಬಲಿಯಾಗಿ ಬಿಡುತ್ತಾ ಇದ್ದೇವೆ. ಆದರೆ ಕ್ರೈಸ್ತರು ಅನ್ನುವಾಗ ನಮಗಿರುವ ವಿಶೇಷವಾದ ಕೃಪೆ ಏನೆಂದರೆ, ಕೃಪೆ ನಾಟ್ ಬೈ ಅವರ್ ಡೀಡ್ಸ್, ಓನ್ಲಿ ಬೈ ದ ಗ್ರೇಸ್ ಆಫ್ ಗಾಡ್. ನಮ್ಮ ಕ್ರಿಯೆಗಳಿಂದಲ್ಲ, ದೇವರ ಕೃಪೆಯಿಂದಲೇ. ಮುಂದೆ ಮಾಡುವ ಪಾಪಗಳಿಗೂ ಯೇಸುವಿನ ರಕ್ತ ನಮ್ಮನ್ನು ಕ್ಷಮಿಸಿದೆ ಎಂಬ ವಿಶ್ವಾಸ ನಮ್ಮಲ್ಲಿ ಕಾರ್ಯ ಮಾಡಬೇಕು. ಓಕೆ, ಪವಿತ್ರ ಗ್ರಂಥದಲ್ಲಿ ಹೀಗಿದೆ, ದೇವರೊಡನೆ ಸತ್ಸಂಬಂಧಿತರು ಯಾರೂ ಇಲ್ಲ, ಸನ್ಮತಿಗಳು ಓರ್ವರೂ ಇಲ್ಲ, ಆತನನ್ನು ಅರಸುವವರಂತೂ ಇಲ್ಲವೇ ಇಲ್ಲ. ಫಿಲಿಪ್ಪ 2:21 ನಾವು ನೋಡ್ತೇವೆ, ಎಲ್ಲರೂ ತಮ್ಮ ಸ್ವಂತ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ, ಸ್ವಾಮಿಯ ಕಾರ್ಯದಲ್ಲಿ ಯಾರೂ ನಿರತರಾಗಿಲ್ಲ. ನೋಹ ನಾವೆಯನ್ನು ಕಟ್ಟುತ್ತಿದ್ದ ಸಮಯದಲ್ಲಿ ನೋಹ ಮತ್ತು ಅವನ ಕುಟುಂಬ ಮಾತ್ರ ರಕ್ಷಣೆಯನ್ನು ಹೊಂದಿಕೊಂಡಿತ್ತು ಜಲಪ್ರಳಯದ ಸಮಯದಲ್ಲಿ. ಯಾಕೆ? ಉಳಿದವರು ಯಾರು ಅದನ್ನು ನಂಬಲಿಲ್ಲ. ಉಳಿದವರು ಯಾರು ಆ ಸಂದೇಶವನ್ನು ಕೇಳಿದರೂ ವಿಶ್ವಾಸ ಮಾಡಲಿಲ್ಲ. ಅವನೊಟ್ಟಿಗೆ ರಕ್ಷಣೆಯ ಮಾರ್ಗಕ್ಕೆ ಅವರು ಸೇರಿಕೊಳ್ಳಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಸ್ವಂತ ಕಾರ್ಯಗಳಲ್ಲಿ ಮಗ್ನರಾಗಿರುವರೇ ಹೊರತು ದೇವರ ಕಾರ್ಯದಲ್ಲಿ ಯಾರು ಮಗ್ನರಾಗಿಲ್ಲ. ಸರಿದರು ದೂರ, ದೇವರಿಂದ ದೂರ, ದಾರಿ ತಪ್ಪಿ ನಡೆದರೆಲ್ಲರೂ ಬಲು ದೂರ.
ಒಳಿತನ್ನು ಮಾಳ್ಪರು ಓರ್ವನೂ ಇಲ್ಲ. ಅವರ ಗಂಟಲೆ ತೆರೆದ ಸಮಾಧಿಯಾಗಿದೆ. ನಾಲಿಗೆಗಳಲ್ಲಿ ಮರೆ ಮೋಸ ತುಂಬಿ ತುಳುಕುತ್ತಿದೆ. ತುಟಿಯ ಕಂಪನದಲ್ಲಿ ಘೋರ ವಿಷವಿದೆ. ಈ ವಾಕ್ಯಗಳನ್ನು ಓದುವಾಗ ಇಂಥ ಸ್ವಭಾವ ನಮ್ಮಲ್ಲಿ ಇನ್ನೂ ಕಾರ್ಯ ಮಾಡುತ್ತಿದ್ದಿದ್ದೇ ಆದರೆ ಯೇಸುವಿನಲ್ಲಿ ಪಶ್ಚಾತ್ತಾಪ ಪಡೋಣ, ಮನಪರಿವರ್ತೆ ಹೊಂದೋಣ. ಪವಿತ್ರಾತ್ಮರೇ ನನ್ನನ್ನು ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸಿ, ಪವಿತ್ರಾತ್ಮರೇ ನನ್ನಲ್ಲಿ ಆಳ್ವಿಕೆ ಮಾಡಿರಿ, ನನ್ನನ್ನು ಜಜ್ಜಿ ತೀಡಿ ತಿದ್ದಿ, ಹೇಗೆ ಕುಂಬಾರ ಜೇಡಿ ಮಣ್ಣನ್ನ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಗಟ್ಟಿ ಮಾಡಿ ಒಳ್ಳೆಯ ಪಾತ್ರೆಯನ್ನಾಗಿ ಮಾರ್ಪಡಿಸುತ್ತಾರೋ, ಪವಿತ್ರಾತ್ಮರೇ ನನ್ನನ್ನು ಮಾರ್ಪಡಿಸಿರಿ ಎಂದು ಪವಿತ್ರಾತ್ಮರಿಗಾಗಿ ನಾವು ಪ್ರಾರ್ಥಿಸೋಣ. ಶಾಪ ಕೋಪ ಅವರ ಬಾಯಲ್ಲಿ ತುಂಬಿದೆ. ಕಾಲು ಕೆರೆದು ನಿಂತಿಹರು ರಕುತ ಪಾತಕ್ಕೆ. ಪಾಪ ಶಾಪ ಅವರ ನಾಲಿಗೆಯಲ್ಲಿ ತುಂಬಿದೆ. ಅವರ ನಾಲಿಗೆಯ ಹಿಂದೆ ವಿಷವಿದೆ. ಇದರ ಅರ್ಥ ಏನು? ಸರ್ಪದ ವಿಷವಿದೆ ಅಂದ್ರೇನು? ಮುಂದೆ ಮಾತನಾಡುವಾಗ ಸಿಹಿಯಾದ ಮಾತುಗಳನ್ನು ಮಾತನಾಡಿ ಮನಸ್ಸಿನಲ್ಲಿ ಅವರ ಕೇಡು, ಅವರು ನಾಶ ಆಗಬೇಕು, ಅವರಿಗೆ ಒಳ್ಳೇದಾಗಬಾರ್ದು, ಅವರನ್ನು ಸೋಲಿಸಬೇಕು, ಅವರನ್ನು ಅವಮಾನಪಡಿಸಬೇಕು ಎಂದು ಮರೆಮಾಚಿದ ವಿಷ, ಸರ್ಪದ ವಿಷ ಮರೆಮಾಚಿದೆ. ಮುಂದೆ ಮಾತ್ರ ಸ್ವೀಟ್ ಆಗಿ ವರ್ಣಿಸಿ ಇದು ಬೇಡ ನಮಗೆ. ನಾವು ಮುಂದೆ ಒಂದು ಮಾತನಾಡೋದು, ಹಿಂದೆ ಒಂದು ಮಾತನಾಡುವುದು ಬೇಡ. ನಮ್ಮ ನಾಲಿಗೆಯ ಹಿಂದೆ ವಿಷ ಸರ್ಪ ಇದ್ದಿದ್ದೆ ಆದರೆ ದೇವರಲ್ಲಿ ಕ್ಷಮೆ ಕೇಳೋಣ. ನಾವು ಮಾತನಾಡುವ ಒಂದೊಂದು ಮಾತಿಗೂ ಲೆಕ್ಕ ಕೊಡಬೇಕಾಗಿದೆ. ನಾವು ಮಾತನಾಡುವ ಮಾತುಗಳು ದೇವದೂತರುಗಳು ಕೇಳಿಸಿಕೊಂಡು ಹೋಗುತ್ತಾರಂತೆ. ತುಂಬ ಚೆನ್ನಾಗಿದೆ. ಉಪದೇಶಕನ ಗ್ರಂಥ 10ನೇ ಅಧ್ಯಾಯ ವಚನ 20ರಲ್ಲಿ, ನಿನ್ನ ಪ್ರಜಾಪಾಲನನ್ನು ದೂಷಿಸಬೇಡ, ಕನಸಿನಲ್ಲೂ ಮನಸ್ಸಿನಲ್ಲೂ ಅವನನ್ನು ನಿಂದಿಸಬೇಡ. ಆಕಾಶದ ಪಕ್ಷಿಗಳು ಅವುಗಳನ್ನು ಕೇಳಿಕೊಂಡವು, ಆ ಮಾತುಗಳನ್ನು ಹೊತ್ತುಕೊಂಡು ಹೋಗುತ್ತವೆ. ಪರಿವರ್ತನೆ ಆಗೋಣ. ಕೀರ್ತನೆ 140ರಲ್ಲಿ ಅದಕ್ಕೆ ರೆಫರೆನ್ಸ್ ಆಗಿ ಒಂದು ವಾಕ್ಯ ಇದೆ. ಬಿಡಿಸೆನ್ನನು ಪ್ರಭು ಕೆಡುಕರಿಂದ, ಕೀರ್ತನೆ 140. ಕಾಪಾಡೆನ್ನನು ಹಿಂಸಕರಿಂದ, ಕೇಡನ್ನು ಕಲ್ಪಿಸುತ್ತಾರವರು ಮನದೊಳು ಕಲಹವೆಬ್ಬಿಸುತ್ತಾರೆ ಯಾವಾಗಲೂ. ಅವರ ಮನಸ್ಸು ಕೆಟ್ಟದ್ದನ್ನೇ ಆಲೋಚನೆ ಮಾಡುತ್ತದೆ. ಅವರು ಜಗಳವಾಡಲು ಕಾಲು ಕೆರೆದು ನಿಂತಿರ್ತಾರೆ. ಇವತ್ತು ನಮ್ಮ ಮನಸ್ಸು ಪರರ ಬಗ್ಗೆ ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಾ ಇದೆಯಾ? ಅಥವಾ ದೇವರು ನನಗೆ ನ್ಯಾಯವನ್ನು ಒದಗಿಸಿ ಕೊಡುತ್ತಾರೆ, ದೇವರು ನಂಬಿಗಸ್ತರು, ದೇವರು ನನ್ನ ಪರವಾಗಿ ಯುದ್ಧ ಮಾಡುತ್ತಾರೆ. ಅವರ ನಾಲಿಗೆ ಸರ್ಪದಂತೆ, ಹಾವಿನ ವಿಷ ಅವರ ತುಟಿಗಳ ಹಿಂದೆ. ಆದ ಕಾರಣ ನಾಲಿಗೆ ಬಗ್ಗೆ ನಾವೆಷ್ಟೋ ವಾಕ್ಯಗಳು ನಮಗೆ ಗೊತ್ತಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ, ವಿಶೇಷವಾಗಿ ದೇವರ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರಿಗೆ. ಆದರೆ ನಮ್ಮ ನಾಲಿಗೆಯನ್ನು ನಾವು ಪಳಗಿಸಿದ್ದೇವಾ? ಅದು ಕೆಟ್ಟದ್ದರಿಂದ ಬಿಡುಗಡೆ ಹೊಂದಿಕೊಂಡಿದೆಯಾ? ಅದನ್ನು ಮತ್ತೊಂದು ಆವರ್ತಿ ಈ ದಿನ ನಾವು ವಿಮರ್ಶೆ ಮಾಡಬೇಕಾಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಓಕೆ, ಶಾಪ ಕೋಪ ಅವರ ಬಾಯಲ್ಲಿ ತುಂಬಿದೆ. ಶಾಪ ಮತ್ತು ಕೋಪ. ಕಾಲು ಕೆರೆದು ನಿಂತಿಯರು ರಕುತ ಪಾತಕ್ಕೆ. ನಾಶ ಪರಿವಿನಾಶ ಅವರು ಓದೆಡೆ, ಶಾಂತಿ ಪಥವನ್ನು ಅವರು ಅರಿಯರು. ಅವರ ಎದೆಯಲ್ಲಿಲ್ಲ ದೇವ ಭಯವು. ಅವರ ಹೃದಯದಲ್ಲಿ ದೇವರ ಭಯನೇ ಇಲ್ಲ. ದೇವರಿದ್ದಾರೆ, ದೇವರು ನೋಡ್ತಾ ಇದ್ದಾರೆ, ದೇವರು ನಾನು ಮಾಡುವ ಕೆಟ್ಟ ಕೆಲಸವಾಗಲಿ ಒಳ್ಳೆ ಕೆಲಸವಾಗಲಿ ಪ್ರತಿಫಲ ಕೊಡ್ತಾರೆ. ದೇವರಿಗೆ ವಿರೋಧವಾಗಿ ನಾನು ಹೇಗೆ ಪಾಪ ಮಾಡಲಿ, ನನ್ನ ನಡೆಯಿಂದ, ನುಡಿಯಿಂದ, ಕಣ್ಣಿನಿಂದ ಮೋಸ, ವಂಚನೆ, ಜಗಳ, ಕೋಪ, ಮನಸ್ಸಿನಲ್ಲಿ ಕೆಟ್ಟದನ್ನು ಆಲೋಚನೆ ಮಾಡುವುದು, ಅಶ್ಲೀಲ ಕೃತ್ಯಗಳಲ್ಲಿ ಭಾಗವಹಿಸುವುದು, ಇದಕ್ಕೆಲ್ಲ ಕಾರಣ ಏನು? ಅವರ ಎದೆಯಲ್ಲಿ ದೇವ ಭಯವಿಲ್ಲ, ದೇವರಲ್ಲಿ ವಿಶ್ವಾಸವಿಲ್ಲ. ದೈವ ಭಯ ಪಾಪವನ್ನು ದ್ವೇಷಿಸುತ್ತದೆ. ಸರಾಕ 1:21 ನಾವು ನೋಡ್ತೇವೆ. ಯಾರಲ್ಲಿ ದೇವರ ಭಯವಿದೆಯೋ ಅವನು ಪಾಪವನ್ನು ದ್ವೇಷಿಸುತ್ತಾನೆ, ಪಾಪದ ಸ್ಥಳದಿಂದ ಓಡಿ ಹೋಗುತ್ತಾನೆ. ಇವತ್ತು ಆ ದೈವ ಭಯಕ್ಕಾಗಿ ನಾವು ಪ್ರಾರ್ಥಿಸೋಣ. ದೈವ ಭಯ ಪವಿತ್ರಾತ್ಮರ ಒಂದು ವಿಶೇಷ ವರವಾಗಿದೆ.
ಧರ್ಮಶಾಸ್ತ್ರದ ನೇಮ ನಿಯಮಗಳು ಆ ಶಾಸ್ತ್ರಕ್ಕೆ ಅಧೀನರಾದವರಿಗೆ ಮಾತ್ರ ಅನ್ವಯಿಸುತ್ತದೆಂದು ನಾವು ಬಲ್ಲೆವು. ಆದ್ದರಿಂದ ಯಾರು ಯಾವ ನೆಪವನ್ನು ಹೇಳಲು ಬಾಯಿ ತೆರೆಯುವಂತಿಲ್ಲ. ಜಗತ್ತೆಲ್ಲವೂ ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗಿದೆ. ನೀನು ಕ್ರೈಸ್ತನಾಗಿದ್ದರೆ ನಿನಗೆ ಧರ್ಮಶಾಸ್ತ್ರ ಇದೇ ತೀರ್ಪಿಗೆ ನಿಲ್ಲುತ್ತದೆ. ಅಕ್ರೈಸ್ತನಾಗಿದ್ದರೆ ಆತನ ಅಂತರಂಗವೇ ತೀರ್ಪಿಗೆ ನಿಲ್ಲುತ್ತದೆ. ಅಂತೂ ಜಗತ್ತಿನಲ್ಲಿ ವಾಸ ಮಾಡುವ ಪ್ರತಿಯೊಬ್ಬ ಮನುಷ್ಯ ದೇವರ ಮುಂದೆ ತೀರ್ಪಿಗಾಗಿ ನಿಲ್ಲಬೇಕಾಗಿದೆ. ಏಕೆಂದರೆ ಈ ನೇಮ ನಿಯಮಗಳನ್ನು ಅನುಸರಿಸಿದ ಮಾತ್ರಕ್ಕೆ ಯಾರು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವುದಿಲ್ಲ. ಧರ್ಮಶಾಸ್ತ್ರ ಮಾನವನಿಗೆ ಪಾಪ ಪ್ರಜ್ಞೆಯನ್ನು ಉಂಟು ಮಾಡುತ್ತದೆ ಅಷ್ಟೇ. ಹಳೆಯ ಒಡಂಬಡಿಕೆ ಪಾಲನೆ ಮಾಡಿದರೆ, ಅಥವಾ ನಾನು ಒಳ್ಳೆಯದನ್ನೇ ಮಾಡ್ತೇನೆ, ನಾನು ದಾನ ಧರ್ಮ ಮಾಡ್ತೇನೆ, ನಾನು ಸುಳ್ಳು ಹೇಳೋದಿಲ್ಲ, ಈಗೆಲ್ಲ ಒಳ್ಳೆಯದನ್ನೇ ಮಾಡಿದರೂ ಸಹ ಅವನು ಪಾಪಿಯೇ. ಅವನು ದೇವರೊಡನೆ ಸತ್ಸಂಬಂಧ ಪಡೆದುಕೊಳ್ಳಬೇಕಾದರೆ ನಾಳೆಯ ದಿನ ಅದನ್ನು ಕಂಟಿನ್ಯೂ ಮಾಡೋಣ, ಹೇಗೆ ನಾವು ದೇವರೊಟ್ಟಿಗೆ ಸತ್ಸಂಬಂಧವನ್ನು ಪಡೆದುಕೊಳ್ಳಲು ಸಾಧ್ಯ ಎಂಬುದಾಗಿ. ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಶಾಪ, ಕೋಪ, ಅವರ ತುಟಿಗಳಲ್ಲಿ ಹಾವಿನ ವಿಷಸರ್ಪ ಅಡಗಿದೆ. ಇವತ್ತು ಕ್ರೈಸ್ತರಾಗಿದ್ದರೂ ಸಹ ನಮ್ಮಲ್ಲಿ ನಮ್ಮ ಸ್ವಭಾವಗಳು ಪರಿವರ್ತನೆ ಆಗದಿದ್ದರೆ, ನಾವು ಹೊಸ ಸೃಷ್ಟಿಗಳಾಗಿ ಮಾರ್ಪಡದಿದ್ದರೆ ನಾವು ದೇವರಿಗೆ ಹೆಚ್ಚು ಲೆಕ್ಕ ಕೊಡಬೇಕಾಗುತ್ತದೆ. ಪ್ರಭು ಯೇಸುವನ್ನ ಕಲ್ವಾರಿ ಶಿಲುಬೆ ಮೇಲೆ ಜಡಿಯುವಾಗಲೂ, ಅನ್ಯಾಯವಾಗಿ ಅವರ ಮೇಲೆ ಆಪಾದನೆಯನ್ನು ಹೊರಿಸುವಾಗಲೂ ಅವರು ಬಾಯಿ ತೆರೆಯದ ಬಲಿಗೆ ಒಯ್ದ ಕುರಿಮರಿಯಂತೆ ನಡೆದರು. ಮುಖವನ್ನು ಕಲ್ಲಿನಂತೆ ಗಟ್ಟಿ ಮಾಡಿಕೊಂಡಿದ್ದರು. ಇಗೋ ನನ್ನ ದಾಸ ಹಾದಿ ಬೀದಿಯಲ್ಲಿ ಕೂಗಾಡುವವನಲ್ಲ, ಕಿರ್ಚಾಡುವವನಲ್ಲ, ವಾದ ವಿವಾದ ಮಾಡುವವನಲ್ಲ. ದೇವರಿಗೆ ಎಲ್ಲವನ್ನ ಒಪ್ಪಿಸಿಕೊಟ್ಟು ಎಲ್ಲವನ್ನ ಕ್ಷಮಿಸಿದರು. ಕಲ್ವಾರಿ ಶಿಲುಬೆಯಲ್ಲಿ ಯೇಸುವಿನ ಜೀವನ ನಮ್ಮ ಹೆಜ್ಜೆಯ ಗುರುತಾಗಿ ಮಾರ್ಪಡಲಿ. ಸಂತ ಪೌಲರು ಹೇಳುತ್ತಾರೆ, ನೀವು ದೇವರ ಪ್ರೀತಿಯ ಮಕ್ಕಳು, ಆದ್ದರಿಂದ ಯೇಸುವನ್ನೇ ಅನುಸರಿಸಿ ಬಾಳಿರಿ ಎಂಬುದಾಗಿ. ಇವತ್ತು ನಮ್ಮ ನಾಲಿಗೆಯ ವಿಷ ಸರ್ಪದ ರೀತಿಯಲ್ಲಿ ಅಡಗಿರುವ ಕೋಪ, ಶಾಪ ನಮ್ಮಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗಲಿ. ನಾಲಿಗೆಯನ್ನು ನಿಯಂತ್ರಿಸುವವನು ತನ್ನ ಇಡೀ ದೇಹವನ್ನೇ ನಿಯಂತ್ರಿಸುವವನಾಗುತ್ತಾನೆ. ಒಂದು ಸಣ್ಣ ಬೆಂಕಿಯ ಕಿಚ್ಚು ಇಡೀ ಕಾಡನ್ನು ಸುಡುವಂತೆ ನಮ್ಮ ಶರೀರದ ಮಧ್ಯೆ ಅಧರ್ಮ ಲೋಕದ ಪ್ರತೀಕವಾಗಿರುವ ಈ ನಾಲಿಗೆ ನಮ್ಮನ್ನೇ ಸುಟ್ಟು ಹಾಳು ಮಾಡಿಬಿಡುತ್ತದೆ. ಆದರೆ ಅದೇ ನಾಲಿಗೆ, ಸೈತಾನನ ಪ್ರತೀಕವಾಗಿರುವ ಅದೇ ನಾಲಿಗೆಯನ್ನು ಪರಿಶುದ್ಧಾತ್ಮರ ಬೆಂಕಿ, ಪರಿಶುದ್ಧಾತ್ಮರ ಅಗ್ನಿಯಿಂದ ಅಭಿಷೇಕಿಸಲ್ಪಟ್ಟಾಗ ಆ ನಾಲಿಗೆ ದೇವರ ಬಾಯಿಯಾಗಿ ದೇವರ ಸೇವೆ ಮಾಡುವ, ಆಜ್ಞೆ ಮಾಡುವ, ಪ್ರಾರ್ಥನೆ ಮಾಡುವ, ಸ್ತುತಿ ಮಾಡುವ, ಸಂತೈಸುವ ಜೀವ ವೃಕ್ಷದ ನಾಲಿಗೆಯಾಗಿ, ದೇವರ ನಾಲಿಗೆ, ದೇವರ ಬಾಯಿಯಾಗಿ, ಮತ್ತೊಬ್ಬ ದೇವರಾಗಿ ನಮ್ಮನ್ನು ಮಾರ್ಪಡಿಸುವ ಅಭಿಷೇಕ ನಮ್ಮ ನಾಲಿಗೆಗಿದೆ. ಯೇಸುವೆ ಪಂಚಾಶತಮ ಹಬ್ಬದ ದಿನ ಇಳಿದು ಬಂದ ಆ ಬೆಂಕಿಯ ಕೆನ್ನಾಲಿಗೆಯ ಅಭಿಷೇಕ ಮತ್ತೊಂದು ಆವರ್ತಿ ನಮ್ಮ ಮೇಲೆ ಸುರಿಸಿರಿ. ಪರಿಶುದ್ಧಾತ್ಮರೇ, ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡಿರಿ. ನಾನು ಅಳಿಯಬೇಕು, ಪವಿತ್ರಾತ್ಮರ ವರ ಫಲಗಳು ನನ್ನಲ್ಲಿ ಬೆಳೆದು ಸಾಕ್ಷಿಯಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.